ಓಲಾ ಉದ್ಯೋಗಿ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಈಗ ಓಲಾ ಸಿಇಒ ಹಿರಿಯ ಅಧಿಕಾರಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಓಲಾ ಎಲೆಕ್ಟ್ರಿಕ್ ಎಂಜಿನಿಯರ್ ಅರವಿಂದ್ ಆತ್ಮಹತ್ಯೆ ಪ್ರಕರಣ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿತ್ತು. ಈಗ ಹಿನ್ನೆಲೆಯಲ್ಲಿ ಓಲಾ ಸಿಇಒ ಹಿರಿಯ ಅಧಿಕಾರಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಲೆಕ್ಟ್ರಿಕ್ ಎಂಜಿನಿಯರ್ ಅರವಿಂದ್ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಆತನ ಮನೆಯಲ್ಲಿ 28 ಪುಟಗಳ ಡೆತ್ ನೋಟ್ ಪತ್ತೆಯಾಗಿತ್ತು. ಓಲಾ ಸಿಇಒ ಭವೇಶ್ ಅಗರ್ವಾಲ್ ಅಧಿಕಾರಿ ಸುಬ್ರತ್ ಕುಮಾರ್ ವಿರುದ್ಧದ ಆರೋಪ ಅದು. ವೇತನ ಭತ್ಯೆ ನೀಡದೆ ಕಿರುಕುಳ ನೀಡಿದ ಮಾಹಿತಿ ಅದರಿಂದ ವ್ಯಕ್ತವಾಗಿತ್ತು. ಅರವಿಂದ್ ಖಾತೆಗೆ 17.46 ಲಕ್ಷ ಹಣ ವರ್ಗಾವಣೆ ಆಗಿದೆ ಓಲಾ ಕಂಪನಿ ಕಡೆಯವರಿಂದ. ಕುಟುಂಬಕ್ಕೆ ಕಂಪನಿಯಿಂದ ಅಸ್ಪಷ್ಟ ಮಾಹಿತಿ. ಈ ಪ್ರಕರಣದ ಒಂದು ಸಾರಾಂಶ ಹೇಳ್ಬಿಡ್ತೀವಿ. ಮೃತ ಆತ್ಮಹತ್ಯೆಗೆ ಒಳಗಾಗಿದ್ದಂತಹ ವ್ಯಕ್ತಿ ಕೋರಮಂಗಲದ ಓಲಾ ಎಲೆಕ್ಟ್ರಿಕ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಆತ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡ್ಕೊತಾನೆ. ಅರವಿಂದ್ ಕೋರಮಂಗಲದಲ್ಲಿ ಓಲಾ ಎಲೆಕ್ಟ್ರಿಕ್ ಕಂಪನಿಯ ಹೋಮೋಲೊಗೇಷನ್ ಎಂಜಿನಿಯರಿಂಗ್ ವಿಭಾಗದಲ್ಲಿ 2022ರಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದ. ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆ ಮಾಡ್ಕೊತಾನೆ. ಮನೆಯವರಿಗೂ ಕೂಡ ಆತಂಕ, ಗೊಂದಲ ಆಗುತ್ತೆ. ಆತನ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿದಾಗ ಆತನ ಅಣ್ಣ 17 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಹಣ ಓಲಾ ಕಂಪನಿ ಕಡೆಗಳಿಂದ ಈ ಅಕೌಂಟಿಗೆ ಬಂದಿದೆ. ಇದ್ದಕ್ಕಿದ್ದ ಹಾಗೆ ಆತ ಓಲಾ ಕಂಪನಿಯವ್ರ ಜೊತೆ ಕ್ಲಾರಿಟಿ ತಗೋತಾನೆ. ನನ್ನ ತಮ್ಮ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದರ ಬೆನ್ನಲ್ಲೇ ನೀವು ಹಣ ಹಾಕಿದ್ದೀರಿ, ಇದರ ಉದ್ದೇಶ ಏನು ಅಂತ ಕೇಳಿದ್ದಾನೆ. ಆ ಕಡೆಯಿಂದ ಒಂದು ತರಹದ ಆತಂಕದ ಉತ್ತರ, ಗೊಂದಲಮಯವಾದಂಥ ಉತ್ತರ, ಸರಿಯಾದಂತಹ ಕ್ಲಾರಿಟಿ ಇಲ್ಲ, ಅಸ್ಪಷ್ಟವಾದಂತಹ ಮಾಹಿತಿ, ಇಲ್ಲೇನೋ ಮಿಸ್ ಹೊಡಿತಾ ಇದೆ ಅನ್ನೋದು ಅಣ್ಣನಿಗೊಂದು ಸಂಶಯ. ನನ್ನ ತಮ್ಮನ ಸಾವಿಗೆ ಮೇ ಬಿ ಇವರು ಕಾರಣ ಆಗಿರಬಹುದು, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಈತನ ಅಕೌಂಟಿಗೆ 17 ಲಕ್ಷ ಹಣ ಹಾಕಿರಬಹುದು ಅನ್ನೋ ಸಣ್ಣ ಸಂಶಯ ಕಾಡ್ತಾ ಇದೆ. ಹಣಕ್ಕಿಂತಲೂ ತಮ್ಮನ ಸಾವಿನ ಸತ್ಯಗಳು ಮುಖ್ಯ ಅನ್ನೋ ಕಾರಣಕ್ಕೆ ಆತ ನೇರವಾಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾನೆ. ಇಲ್ಲೇನೋ ಮಿಸ್ ಆಗ್ತಾ ಇದೆ, ನನ್ನ ತಮ್ಮನ ಅಕೌಂಟಿಗೆ 17 ಲಕ್ಷ ರೂಪಾಯಿ ಹಣ ಬಂದಿದೆ, ನೋಡಿದ್ರೆ ನನ್ನ ತಮ್ಮ ಜೀವಂತವಾಗಿಲ್ಲ, ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಇದು ಸರಿಯಾದ ಪರಿಶೀಲನೆ, ತನಿಖೆಯಾಗಬೇಕು. ಮನೆ ಜಾಲಾಡಿದಾಗ 10ಕ್ಕೂ ಹೆಚ್ಚು ಪುಟಗಳ ಅರ್ಥಾತ್ 28 ಪುಟಗಳ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಪರಿಪರಿಯಾಗಿ ಬರೆದವನೇ, ಪ್ರತ್ಯೇಕವಾದಂಥ ಹೆಸರು ಉಲ್ಲೇಖ ಮಾಡಿದ್ದ. ಈ ಒಂದು ವಿಭಾಗದಲ್ಲಿ ಅರ್ಥಾತ್ ಹೋಮೋಲೊಗೇಷನ್ ಎನ್ನುವಂತಹ ಎಂಜಿನಿಯರಿಂಗ್ ವಿಭಾಗದಲ್ಲಿ ಒಂದಷ್ಟು ಮೇಲಾಧಿಕಾರಿಗಳು, ಅಂದರೆ ಈತನಿಗೂ ಹೈ ಅಥಾರಿಟಿ ಅಂತ ಏನು ಕರಿತೀವೋ, ಅವರು ಈತನಿಗೆ ಟಾರ್ಚರ್ ಕೊಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು. ಕೆಲಸವನ್ನು ಹೊರತುಪಡಿಸಿ ಒಂದು ತರಹದ ಮಾನಸಿಕ ಒತ್ತಡ, ಅದು ಕೆಲವರಿಗೆ ಒಂಥರದ್ದು ವಿಲಕ್ಷಣ ರೋಗ, ಅದೊಂದು ಬಾಧೆ. ಆಡಳಿತ ಭಾಷೆಯನ್ನು ಬಳಸೋದು, ಒಂದು ತರಹದ ಗುಲಾಮರಂತೆ ವರ್ತಿಸೋದು. ಸೊ ಇದು ಕೆಲವರಲ್ಲಿರ್ತಕ್ಕಂತಹ ಒಂದು ತರಹದ ಬಾಧೆ. ಸೊ ಹಾಗಾಗಿ ಆತ ಒತ್ತಡವನ್ನು ಸಹಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡ. ಸೊ ಈಗಾಗಲೇ ಪೊಲೀಸ್ ಕೇಸ್ ಕೂಡ ಆಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಪೊಲೀಸರು ಎನ್ಕ್ವೈರಿಗೆ ಕರೆಯೋ ಸಾಧ್ಯತೆ ಇದೆ. ಕೆ ಅರವಿಂದ್ ಅವರ ಸಹೋದರ ಅಶ್ವಿನ್ ಅವರು ನೀಡಿದ, ಕೆ ಅರವಿಂದ್ ಅಂದರೆ ಮೃತ ವ್ಯಕ್ತಿ, ಆತನ ಸಹೋದರ ಅಶ್ವಿನ್ ಅವರು ನೀಡಿದ ದೂರಿನ ಮೇರೆಗೆ ಭಾರತೀಯ BNS ಸೆಕ್ಷನ್ ಅಡಿ 108 ಹಾಗೂ 3/5 ಅದರ ಅಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ ಅರವಿಂದ್ಗೆ ನ್ಯಾಯ ಸಿಗಲಿ ಅನ್ನೋದು ಆ ಕುಟುಂಬಸ್ಥರ ಆಗ್ರಹ, ಜೊತೆಗೆ ಅವರ ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ನನ್ನ ತಮ್ಮ ಮನೆಗೆ ಆಧಾರ ಆಗಿದ್ದವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಓಲಾ ಕಂಪನಿಯ CEO ಮೇಲೆ ಅನುಮಾನವಿದೆ ಎಂದು ಅನುಮಾನವನ್ನು ಕೂಡ ಪೊಲೀಸರ ಎದುರು ವ್ಯಕ್ತಪಡಿಸಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.